ವತಿಯಿಂದ ಕೇಳ್ತೀನಿ. ಅದೇ ಸ್ವಾಮಿ, ನೀವು ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯ ಮುಖ್ಯಮಂತ್ರಿಯೋ ಅಥವಾ ಬರೀ ಮುಸಲ್ಮಾನ ಸಮುದಾಯದ ಮುಖ್ಯಮಂತ್ರಿಯೋ? ಈ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ನೀವು ಮೊದಲಿಗೆ ದೇವರಿಗೆ ಕೈ ಮುಗಿದು ನಮಸ್ಕರಿಸಿದ್ರು ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಧಿಕಾರವನ್ನು ಹಿಡಿದ ತಕ್ಷಣ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎಂಬ ಜಿಹಾದಿ ಸಂಘಟನೆಯ ದೇಶ ದ್ರೋಹಿಯ 150ಕ್ಕೂ ಹೆಚ್ಚು ಕಾರ್ಯಕರ್ತರ ಕೇಸುಗಳನ್ನು ವಜಾವನ್ನು ಮಾಡಿದ್ರಿ. ತನ್ಮೂಲಕ ಕರ್ನಾಟಕದಲ್ಲಿ ಇವತ್ತಿನವರೆಗೂ 21 ಹಿಂದೂ ಕಾರ್ಯಕರ್ತರ ಹತ್ಯೆಯಾಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕಾರಣ ಅಂತ ಹೇಳಿಕೆ ವಿಷಾದ ಆಗ್ತದೆ. ಸ್ನೇಹಿತರೆ, ಪ್ರಶಾಂತ್ ಪೂಜಾರಿಯಿಂದ ಕುಟ್ಟಪ್ಪಯಿಂದ ಹಿಡಿದು ರುದ್ರೇಶ್ ಅವರಿಂದ ಹಿಡಿದು ಮೊನ್ನೆ ಏತಾ ಅವರ ಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಹೊನ್ನಾವರ ಜಿಲ್ಲೆಯಲ್ಲಿ ಮೇಸ್ತಾ ಅವರ ಹತ್ಯೆ ಆಗಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ರಾಜ್ಯದ ಕಾಂಗ್ರೆಸ್ ಮುಖಂಡರೆಲ್ಲ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದೊಂದು ಸಹಜ ಸಾವು ಅಂತ ಹೇಳ್ತಾರೆ. ಅಲ್ಲೇ ಸ್ವಾಮಿ, ಅಲ್ಲಿನ ಓದು ಬರ ಗೊತ್ತಿರತಕ್ಕಂಥ ಮುಕ್ತ ಜನರು ಸತ್ತೋಗಿರುವಂತಹ ದೇಹವನ್ನು ನೋಡಿ ಇದು ಸಹಜ ಸಾವಲ್ಲ, ಇದು ಕೊಲೆ ಅಂತ ಹೇಳ್ತಾರೆ. ಗಾಡಿನಿಂದ ಚುಚ್ಚಿಕೊಳ್ತಾರೆ, ಬಿಸಿ ಎಣ್ಣೆಯನ್ನು ಸುರಿತಾರೆ, ಚರ್ಮವನ್ನು ಕಿತ್ತು ಮರ್ಮಾಂಗಕ್ಕೆ ಒತ್ತು ಅವರನ್ನು ಕೊಳ್ತಾರೆ. ಇದನ್ನು ಸಹಜವಾದಂತ ಸಾವು ಅಂತಿಲ್ಲ ಸ್ವಾಮಿ. ನಿಮಗೆ ಮಾನ ಮರ್ಯಾದೆ ಇರತಕ್ಕಂಥದ್ದು ಏನಾದ್ರೂ ಇದೆಯಾ? ಇನ್ನು ಇತಿಹಾಸಗಾರರು ಹೇಳ್ತಾರೆ ಕ್ರೂರಿಯಾಗಿರ್ತಕ್ಕಂಥ ಮತದಿಂದ ದೇಶದ್ರೋಹಿ, ಧರ್ಮದ್ರೋಹಿ, ಅತ್ಯಾಚಾರಿಯಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡ್ತೀರಾ? ಜಯಂತಿಯನ್ನು ಆಚರಣೆ ಮಾಡಿ ಕನ್ನಡಕ ಕಳೆದ ಮಡಿಕೆಯಲ್ಲಿ ಕುಟ್ಟಪ್ಪವರ ಒಂದು ಕೊಲೆಗೆ ನೇರವಾಗಿ ಕಾರಣವಾಗ್ತೀರಾ? ಸ್ವಾಮಿ, ನೀವು ನಮ್ಮ ಹಿಂದೂ ಕಾರ್ಯಕರ್ತನ ಯಾವ ರೀತಿಯಾಗಿ ಹತ್ತಿಕ್ಕಕ್ಕೆ ಪ್ರಯತ್ನ ಪಡ್ತೀರಾ? ನಮ್ಮ ಕಾರ್ಯಕರ್ತರು ಬಲಿದಾನ ಆಗಿದೆ, ನಮ್ಮ ಕಾರ್ಯಕರ್ತರು ಮರಣವನ್ನಾಗಿದೆ, ಆಕ್ರೋಶ ಆಗ್ತಿದೆ. ನಾವು ಪ್ರತಿಭಟನೆ ನಡೆಸ್ತೀವಿ. ಆದ್ರೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಲಾಠಿ ಚಾರ್ಜನೆ ಮಾಡ್ತಿರಲ್ಲ. ನಿಮಗೆ ಮಾನ ಮರ್ಯಾದೆ ಅನ್ನೋದಿದೆಯಾ? ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿದ್ದೀವಿ ನಾವು. ಪ್ರತಿಭಟನೆ ಮಾಡುವ ಹಕ್ಕಿದೆ, ನಮಗೂ ಆಕ್ರೋಶ ಇದೆ. ನಾವು ಪ್ರತಿಭಟನೆ ಮಾಡ್ತೀವಿ. ಇಲ್ಲ ಸ್ಥಾಯಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನು ನೀವು ಮಾಡ್ತೀರಾ? ಇದೆ ನಿಮ್ಮ ಪೊಲೀಸರ ಒಂದು ಡ್ಯೂಟಿಗೆ, ಒಂದು ಲಾಠಿಗೆ, ನಿಮ್ಮ ದೌರ್ಜನ್ಯಕ್ಕೆ ನಾವು ಬಗ್ಗುವುದಿಲ್ಲ. ಯಾವ ಕ್ರೂರಿ ಟಿಪ್ಪು ಪ್ರಾಣಕ್ಕೆ ಎದುರು ಯಾವ ಕೋಟೆಯಲ್ಲಿ ಅವನು ಬಚ್ಚಿಕೊಂಡು ಅವನ ರಕ್ತ ಅಲ್ಲ ನಮ್ದು. ಅಫ್ಜಲ್ ಖಾನ್ ಎದೆಯನ್ನು ಸೀಳಿ ಕೊಂದಿದ್ದ ಶಿವಾಜಿಯ ರಕ್ತ ನಮ್ದು. ಇನ್ನು ಎಲ್ಲ ರಾಜ್ಯ ಕಾಂಗ್ರೆಸ್ ಸಚಿವರು ಹೇಳ್ತಾರೆ ಕರ್ನಾಟಕದಲ್ಲಿ ಕೋಮುಗಲಭೆ ಆಗ್ತಾ ಇದೆ ಅಂತ. ಯಾರಿಗೊಂದು ಕೋಮುಗಲಭೆಯನ್ನು ಮಾಡೋರು? ಟಿಪ್ಪು ಜಯಂತಿ ನಡೀತದೆ, ಮಡಿಕೇರಿಯಲ್ಲಿ ಗಲಾಟೆ ಆಗ್ತದೆ. ಯಾರು ಹಿಂದೂಗಳು ಕೋಮುಗಲಭೆ ಮಾಡ್ತಾರ? ಕೇರಳದಿಂದ ಪಿಎಫ್ಐ ಸಂಘಟನೆಗಳು ಬಂದು ಮಡಿಕೇರಿಯಲ್ಲಿ ಗಲಭೆಯನ್ನೇ ಬರ್ತಾರೆ. ಇದಕ್ಕೆ ಯಾರು ಹೊಣೆ? ಇದನ್ನು ತಿಳಿಯುವುದರಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಹಿಂದೂಗಳನ್ನು ಕೂಡಲೇ ಜಾತ್ಯಾತೀತತೆಯ ಬಗ್ಗೆ ಮಾತಾಡುತ್ತಾರೆ. ಅದೇ ಸ್ವಾಮಿ, ಹಿಂದೂ ಸಮಾಜಕ್ಕೆ ನೀವು ಜಾತ್ಯಾತೀತತೆಯ ಬಗ್ಗೆ ಮಾತನಾಡ್ತೀರಾ? ಯಾವ ವಿಶ್ವಸಂಸ್ಥೆ ಯುಗದ ಕಾಲದಲ್ಲಿ ಇಡೀ ಜಗತ್ತಿಗೆ ಸರ್ವೇ ಭಾರತ ಸುಖಿನ ಅನ್ನತಕ್ಕಂಥ ಸಮಾನತೆಯನ್ನು ಸಾರುವಂತ ಹಿಂದೂ ಸಮಾಜ ನಮಗಿದೆ. ನಾವು ಇಲ್ಲಿ ಯಾರಿಗೂ ಬಗ್ಗೋದಿಲ್ಲ ಸ್ನೇಹಿತರೆ, ಯಾರಿಗೂ ಬಗ್ಗೋದಿಲ್ಲ. ಇನ್ನು ಯಾವ ಪ್ರತಿಭಟನೆಯಲ್ಲಿ ಯಾರು ಹತ್ಯೆಯಾದ್ರೆ ನೀವು ರಾಜಕೀಯ ಮಾಡ್ತೀರಿ ಅಂತ ಹೇಳಿ ನಮಗೆ ಹಿಂದೂ ಸಂಘಟನೆಗಳು ಕೇಳ್ತಾರೆ. ಅದಕ್ಕೆ ಯಾರ ಸಾವಿನಲ್ಲಿ ರಾಜಕೀಯ ಮಾಡ್ತಂಥದ್ದು? ಶರತ್ ಮಡಿವಾಳ ಅವರ ಹತ್ಯೆ ಆಗ್ತದೆ, ಮೇಲ್ಪಾಲ್ ಹತ್ಯೆ ಆಗ್ತದೆ. ಅವರ ಸಾವನ್ನು ಮಾನ್ಯ ಮುಖ್ಯಮಂತ್ರಿಯವರ ಜಿಲ್ಲಾ ಪ್ರವಾಸದಲ್ಲಿದ್ದರೆ ಅದು ಒಂದೇ ಒಂದು ಕಾರಣಕ್ಕೆ 2 ದಿನಗಳ ಕಾಲ ಯಾರಿಗೂ ತಿಳಿಸುತ್ತೆ ಅವರ ಸಾವನ್ನು ಮುಚ್ಚಿಟ್ಟಿದ್ರಲ್ಲ. ಇದು ಜನಾಂಗ ಒಪ್ಪತಕ್ಕಂಥ ನಿರ್ಧಾರನ? ಇದು ಜನಾಂಗ ಒಪ್ಪತಕ್ಕಂಥ ನಿರ್ಧಾರನ? ಅಲ್ಲ ಸ್ವಾಮಿ, ಯಾರೇ ಸಂಬಂಧಪಟ್ಟಿರ್ತಕ್ಕಂಥ ರೋಹಿತ್ ನಮೂಲ ಹತ್ಯೆ ಆದ್ರೆ ಅವನ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ರಾಷ್ಟ್ರೀಯ ನಾಯಕರೆಲ್ಲ ಅಲ್ಲಿ ಹೋಗ್ತಾರೆ. ಈ ಹತ್ಯೆಗೆ ಮೋದಿ ಕಾರಣ, ಈ ಹತ್ಯೆಗೆ ಎಬಿಪಿ ಕಾರಣ ಅಂತ ಹೇಳ್ತಾರೆ. ಸ್ವಾಮಿ, ರೋಹಿತ್ ನಮೂಲ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ಸಂದರ್ಭದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಹನುಮಂತ್ ಕೊಟ್ಟದನ್ನು ಅಂತ ಯೋಧ ಉಪಸ್ಥಿತ ಆಗ್ತದೆ. ಅದನ್ನು ಹೇಳಿದ್ರೆ ಯೋಧರ ಮನೆಗೆ ಹೋಗದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಷ್ಟ್ರೀಯ ನಾಯಕರಿಂದ ರೋಹಿತ್ ನಮೂಲ ಅವರ ಅಲ್ಲಿವರೆಗೆ ಅವರ ಮತದಾರರನ್ನು ವಿರೋಧಿಗೆ ಗಟ್ಟಿ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಹಿಂದೂ ಕಾರ್ಯಕರ್ತರ ಹತ್ಯೆ ಏನಾಗ್ತಿದೆ? ಇದರ ಹಿಂದೆ ಪಿಎಫ್ಐ ಎಸ್ಡಿಪಿ ಅವರ ನೇರವಾಗಿರ್ತಕ್ಕಂಥ ಕಾಣದ ಕೈಗಳು ಕೆಲಸ ಮಾಡಿದೆ. ಈ ಎಲ್ಲ ಗೌರವದಿಂದ ಅವರ ಕೈಗೊಳ್ಳಿದೆ. ಆದ್ರಿಂದ ಈ ಎಲ್ಲ ಹತ್ಯೆಯನ್ನು ಎನ್ಐಎಗೆ ತನಿಖೆ ಪಡಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ